ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಅರುಣ್ ಕುಮಾರ್, ಪುರುಷ, 2 ಫೆಬ್ರವರಿ 1996, 9:30 ಬೆಳಗ್ಗೆ ಹಾಸನದಲ್ಲಿ ಜನನ. ಪುನರ್ವಸು ನಕ್ಷತ್ರ, ಮಿಥುನ ರಾಶಿ, ಮೀನ ಲಗ್ನದಲ್ಲಿ ಜನನ. ಏನ್ ಮಾಡ್ತೀರಿ? ಮೀನ ಲಗ್ನದಲ್ಲಿ ಜನನ. ಬನ್ನಿ, ಹಾಗಾದರೆ ಯಾವ ಯೋಗದಲ್ಲಿ ಹುಟ್ಟಿದ್ದಾರೆ ಇವರು? ನೋಡಿ, ವಿಷ್ಕಂಭ ಯೋಗದಲ್ಲಿ ಹುಟ್ಟಿದ್ದಾರೆ. ಮೋಸ್ಟ್ ಡೇಂಜರಸ್ ರೀ, ಬೆಳೆಯಕ್ಕೆ ಬಿಡಲ್ಲ ಇದು. ಈ ಯೋಗ ಇದೆಯಲ್ಲ, ಮೋಸ್ಟ್ ಡೇಂಜರಸ್ ಯೋಗ ಇದು. ಯಾರನ್ನೂ ಬೆಳೆಯಕ್ಕೆ ಬಿಡಲ್ಲ. ಅವನು ಎಷ್ಟೇ ಟ್ಯಾಲೆಂಟ್ ಇರಲಿ, ಅವನ ಹತ್ರ ಎಷ್ಟೇ ಸೌಮ್ಯ ಗುಣಗಳಿರಲಿ, ಅವನು ಬೆಳಕಿಗೆ ಬರುವುದಿಲ್ಲ. ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕ ಹಾಗೂ ಫ್ಯಾಮಿಲಿ ವೈಸ್ ಆಗಲಿ ಗ್ರೋತೇ ಆಗಲ್ಲ. ಗ್ರೋತ್ ಅನ್ನ ಕಟ್ ಮಾಡಿಬಿಡುತ್ತೆ. ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಹೌದು, ವಿಷ್ಕಂಭ ಯೋಗದಲ್ಲಿ ಹುಟ್ಟಿದ್ರಿಂದ ನೀವು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೋದ್ರಿಂದ ನಿಮಗೆ 100% ಈ ಯೋಗದಿಂದ ನಿಮಗೆ ಮುಕ್ತಿ ಸಿಗುತ್ತೆ. ಇಲ್ಲ ಅಂದರೆ ನೀವು ಬೆಳವಣಿಗೆಯಲ್ಲಿ ಬಹಳ ಕುಂಠಿತ ಹೊಂದ್ತೀರಿ. ಇದರಲ್ಲಿ ಯಾವುದೇ ತೊಂದರೆ ಇಲ್ಲ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ. 2, ವ್ಯವಹಾರ. 3, ಪರಾಕ್ರಮ. 4, ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5, ವಿದ್ಯೆ. 6, ಕಷ್ಟ. 7, ದಾಂಪತ್ಯ. 8, ಶತ್ರು. 9, ಭಾಗ್ಯ. 10, ಕೆಲಸ. 11, ಲಾಭ. 12, ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 ಇಂದ 24 ಇರಬೇಕು. 0 to 6 ಅಂದ್ರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದ್ರೆ 65ರಿಂದ 100 ಅಂತ ಅರ್ಥ. 6 ಇಂದ 24 ಅಂದ್ರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನ ನಾವು ಬಾಲ್ಯ ಅವಸ್ಥೆ ಅಂತ ಕರೆದ್ರೆ, ಇದನ್ನ ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ, ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ. ಹೌದು, ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ. ನೋಡಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನಗಳು. 3, 50-50. ಹೌದು, ನೋಡಿ, ಮೀನ ಲಗ್ನದ ಯೋಗಕಾರಕ ಗ್ರಹ 1ನೇದೇ ಬಂದು ಗುರು, 2ನೇದೇ ಬಂದು ಬುಧ, 3ನೇದು ಚಂದ್ರ, 4ನೇದು ಕುಜ, ತಾತ್ಕಾಲಿಕ ಮಿತ್ರ ಸೂರ್ಯ, ರಾಹು ಮತ್ತು ಕೇತು. ಎಷ್ಟೇ ಮಾಡಲಿ ವಿರೋಧಿಗಳೇ ಇವರು. ಅತಿ ದೊಡ್ಡ ವಿರೋಧಿ ಶುಕ್ರ ಹಾಗೂ ಶನಿ. ಹೌದು, ದೊಡ್ಡ ವಿರೋಧಿಗಳು ಶುಕ್ರ ಹಾಗೂ ಶನಿ, ಬಹಳ ದೊಡ್ಡ ವಿರೋಧಿಗಳು. ಅತಿ ದೊಡ್ಡ ವಿರೋಧಿಗಳು. ಹೌದು, ಬನ್ನಿ, ಹಾಗಾದ್ರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ನೋಡಿ, ವಕ್ರೀಯರು ಯಾರೂ ಇಲ್ಲ, ಬಟ್ ಅಸ್ತಂಗತ ಕುಜ ಇದ್ದಾನೆ, ಉಚ್ಚ ಕುಜ ಇದ್ದಾನೆ. ಕುಜ ಉಚ್ಚ ಇರ್ಬೇಕು ಯಾವಾಗಲೂ, ಜೀವನ ಬಹಳ ಎತ್ತರಕ್ಕೆ ಹೋಗ್ಬಿಡುತ್ತೆ. ಆದ್ರೆ ಅಸ್ತಂಗತ ಆಗಿದ್ದಾನೆ, ನಿಮ್ಮ ಹಣೆಯ ಬರಲ್ಲ. ಹೆಚ್ಚಾಗಿ ಕೆಂಪು ಬಣ್ಣದ ಬಟ್ಟೆಯನ್ನು ಯೂಸ್ ಮಾಡಿ. ಆಗಲಿಲ್ಲ ಅಂದ್ರೆ ಇನ್ನರ್ ವೇರ್ಸ್ ಹೆಚ್ಚಾಗಿ ಕೆಂಪು ಬಣ್ಣವನ್ನು ಯೂಸ್ ಮಾಡಿ. ಹೌದು, ನೋಡಿ, ಲಗ್ನದಲ್ಲಿ ಕೇತು. ಇಲ್ಲಿ ಕೇತು ನಿಮ್ಮನ್ನ ಕೆಟ್ಟದ್ದನ್ನ ಮಾಡಿಸಲ್ಲ. ಆದ್ರೆ ಏನು ಅಂದ್ರೆ ಪ್ರಾಬ್ಲಮ್ ಏನಂದ್ರೆ ಕೇಂದ್ರದಲ್ಲಿ ಬಂದಿದ್ದಾನೆ. 1, 4, 7, 10. ನೋಡಿ, ಕೇಂದ್ರ ಅಂತ ಕರಿತೀವಿ ನಾವು. ಈ ಕೇಂದ್ರದಲ್ಲಿ ರಾಹು ಕೇತು ಕೇಂದ್ರದಲ್ಲಿ ಬಂದಿದ್ದಕ್ಕೆ ಇದನ್ನ ಕಾಳ ಸರ್ಪ ದೋಷ ಅಂತೇವೆ ನಾವು. ಮೋಸ್ಟ್ ಡೇಂಜರಸ್ ದೋಷ. ಬೆಳವಣಿಗೆಗೆ ಕುಂಠಿತ ಆಗುತ್ತೆ, ಗ್ರೋತ್ ಆಗಲ್ಲ, ಮಾನಸಿಕವಾಗಿ ಬೆಳೆಯೋದಿಲ್ಲ, ದೈಹಿಕವಾಗಿ ಬೆಳೆಯೋದಿಲ್ಲ,
ಫೈನಾನ್ಸಿಯಲಿ ಬೆಳೆಯೋದಿಲ್ಲ, ಹೆಸರು ಮಾಡ್ಕೊಳ್ಳೋದಿಲ್ಲ. ಹೌದು, ಕೇಂದ್ರದಲ್ಲಿ ರಾಕ್ಷಸ ಗ್ರಹಗಳು ಮತ್ತು ವಿರೋಧಿಗಳು ಬರಬಾರದು. ಗ್ರೋತ್ ಆಗಲ್ಲ. ಗ್ರೋತ್ ನಲ್ಲಿ ಕಡಿಮೆ ಆಗುತ್ತೆ, ಕಟ್ ಆಗುತ್ತೆ ಗ್ರೋತ್. ಸೊ ಇದಕ್ಕೆ ಒಂದೇ ದಾರಿ ಏನಪ್ಪಾ ಅಂದ್ರೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಆದ್ರೆ 1ನೇ ಭಾವದ ಫಲ ಸಿಗುತ್ತೆ ನಿಮಗೆ. ಯಾಕಂದ್ರೆ ನೋಡಿ, ಇಲ್ಲಿ ಗುರು, ಈ ಮನೆಯ ಸ್ವಾಮಿ ಗುರು 10ನೇ ಮನೆಯಲ್ಲಿ ಇರುವುದರಿಂದ 1ನೇ ಭಾವದ ಫಲ ಸಿಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದು ಗ್ರೋತ್ ನಲ್ಲಿ ಸಿಗಲ್ಲ. ಹೌದು, ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ, ಒಳ್ಳೆ ವಿಚಾರಗಳಿಗೆ ಬೆಲೆಯನ್ನು ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ಕೊಡ್ತೀರಿ, ಮೆಂಟಲಿ ಸ್ಟ್ರಾಂಗ್ ಇರ್ತೀರಿ, ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ, ಆಶೆ ಆಕಾಂಕ್ಷೆಗಳು ಈಡೇರ್ತವೆ, ಬುದ್ಧಿವಂತಿಕೆ ನಡೀತೀರಿ, ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ, ಮಾತಿನಲ್ಲಿ ಟೇಸ್ಟ್ ಇರುತ್ತೆ. ಅದು ಅಲ್ಲದೆ ಬಹಳ ಜವಾಬ್ದಾರಿತ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ, ದೊಡ್ಡ ಜವಾಬ್ದಾರಿಯನ್ನ ನಿಮ್ಮ ತಲೆ ಮೇಲೆ ಹಾಕೊಂಡಿರ್ತೀರಿ. ಇದು ಶಾಸ್ತ್ರ ಹೇಳುತ್ತೆ. ಐ ಆಮ್ ಸಾರಿ, ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ಕೇತುವಲ್ಲಿ ಡೇಂಜರಸ್ ಅಂತಲ್ಲ, ಬಟ್ ಕೇರಳದಲ್ಲಿ ಬಂದಿದ್ದಾನೆ, ಓವರಾಲ್ ಈಸ್ ಡೇಂಜರಸ್. ಹೌದು, ನೀವು ನಾಗ ಪ್ರತಿಷ್ಠಾಪನೆ ಮಾಡಿಸ್ಕೊಳ್ಳೇಬೇಕು, ಮಾಡಿಸ್ಕೊಳ್ಳಿಲ್ಲ ನಡೆಯೋದೇ ಇಲ್ಲ. ನೋಡಿ, ಚಂದ್ರ 4ನೇ ಮನೆಯಲ್ಲಿ ಬಂದಿದ್ದಾನೆ. ಯಾರಿವನು? 5ನೇ ಭಾವದ ಸ್ವಾಮಿ 4ನೇ ಮನೆಯಲ್ಲಿ ಬಂದಿದ್ದಾನೆ. ಸೊ ಇಲ್ಲಿ 4 ಮತ್ತು 5ನೇ ಭಾವದ ಫಲವನ್ನು ಅನುಭವಿಸ್ತೀರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು, ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ, ಒಳ್ಳೆ ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿಯನ್ನು ಬೆಳೆಸ್ತೀರಿ, ಹೈಯರ್ ಎಜುಕೇಶನ್ ಮಾಡ್ಕೋತೀರಿ, ಕಂಫರ್ಟಬಲ್ ಆಗಿ ಮೂವ್ ಅನ್ನೋದಲ್ಲದೆ ಮನೆಯ ಸ್ಥಿತಿಯನ್ನು ಎತ್ತರ ತಗೊಂಡೋಗ್ತೀರಿ, ಸ್ಟೈಲ್ ಆಫ್ ಲಿವಿಂಗ್ ಹೈ ಮಾಡ್ಕೋತೀರಿ, ಮನೆಗೆ ಬಂದವರನ್ನ ಪ್ರೇಮದಿಂದ ನೋಡ್ಕೊಳ್ಳೋದಲ್ಲದೆ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡ್ತೀರಿ. ಅದೂ ಅಲ್ಲದೆ ಆಭರಣ, ವೆಹಿಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ಲದೆ ಮನೆ, ತೋಟ ಹಾಗೂ ಶಾಪು, ಆಫೀಸು ಇಂಥವೆಲ್ಲ ತಾವು ಖರೀದಿ ಮಾಡೇ ಮಾಡ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ. ಒಳ್ಳೆ ಎಜುಕೇಶನ್ ಇರುತ್ತೆ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ, ಒಳ್ಳೆ ಹೆಂಡತಿ ಸಿಗ್ತಾರೆ, ಒಳ್ಳೆ ಸೆಕ್ಸುವಲ್ ಹೆಲ್ತ್ ಎಂಜಾಯ್ ಮಾಡ್ತೀರಿ, ಹುಟ್ಟುವ ಮಕ್ಕಳು ಬಹಳ ಬುದ್ಧಿವಂತ, ನೀತಿವಂತ, ರೀತಿವಂತ, ಸ್ಥಿತಿವಂತರಾಗಿರ್ತಾರೆ, ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ, ಎಲ್ಲರ ಪ್ರೀತಿ ಪ್ರೇಮವನ್ನು ಗಳಿಸ್ಕೊಳ್ಳೋದಲ್ಲದೆ ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ, ಕಷ್ಟಗಳನ್ನು ಹೊಡೆದೋಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ಳೋದಲ್ಲದೆ ಪಬ್ಲಿಕ್ ಅಲ್ಲಿ ಒಳ್ಳೆ ಇಮೇಜ್ ಅನ್ನು ಸಹ ಬೆಳೆಸ್ಕೋತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ನೋಡಿ, ದಿಸ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು, ದಿಸ್ ಇಸ್ ಎಕ್ಸ್ಟ್ರಾರ್ಡಿನರಿ. ಹೌದು, ಬಟ್ 7ನೇ ಭಾವದಲ್ಲಿ ರಾಹು ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ. ಯಾಕಂದ್ರೆ ಈ ಮನೆಯ ಸ್ವಾಮಿ ಗೆಳೆಯನ ಮನೆಯಲ್ಲಿ ಬಂದು ಕೂತಿದ್ದಾನೆ, 10ನೇ ಮನೆಯಲ್ಲಿ. ರಾಹು ನಿಮ್ಗೆ ಒಳ್ಳೆಯದೇ ಮಾಡ್ತಾನೆ ಮತ್ತು ಕೆಟ್ಟದ್ದು ಮಾಡೋದಿಲ್ಲ. ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ, ಒಳ್ಳೆ ಹೆಂಡತಿ ಸಿಗ್ತಾರೆ, ದಾಂಪತ್ಯದ ಆಯುಷ್ಯ ಬಹಳ ಚೆನ್ನಾಗಿರುತ್ತೆ, ದಿನನಿತ್ಯ ಬರುವ ದುಡ್ಡು ಏನು ಕಡಿಮೆ ಇರೋದಿಲ್ಲ, ಪಾರ್ಟ್ನರ್ಶಿಪ್ ಬಹಳ ಚೆನ್ನಾಗಿ ಮಾಡ್ತೀರಿ. ಅದು ಅಲ್ಲದೆ ದಿನನಿತ್ಯ ಅಂತ ಬರುವಂತಹ ದಿನನಿತ್ಯದ ಅಂದ್ರೆ ಒಂದೇ ಲೇವಲಲ್ಲಿ ಜೀವನ ಸಾಗಿಸ್ತೀರಿ. ಸ್ವಂತ ಬಿಸ್ನೆಸ್ ಮಾಡಿದ್ರೆ 100% ಫಲ ಪಡ್ಕೋತೀರಿ. ಪ್ರೊಫೆಷನಲಿಸ್ಟ್ ಆಗಿದ್ರೆ 100ಕ್ಕೆ 100 ಹೆಸರು ಮಾಡ್ಕೋತೀರಿ. ಆದ್ರೆ ಕಾಳಸರ್ಪ ದೋಷ ಅದು ಓವರಾಲ್ ಆಗಿ ತೊಂದರೆ ಕೊಟ್ಟೆ ಕೊಡುತ್ತೆ, ಏನ್ ಮಾಡಕ್ಕಾಗಲ್ಲ. ಅದನ್ನ ನೀವು ನಾಗ ಪ್ರತಿಷ್ಠಾಪನೆ ಮಾಡಿಸ್ಲೇಬೇಕು. ಅದನ್ನ ನೋಡಿ ಹೆಂಗ್ ಮಾಡ್ತೀರಿ ನೋಡಿ. ಬುಧ ಮತ್ತು ಗುರು ನೋಡಿ, ಇವನು 1ನೇ ಭಾವದ ಸ್ವಾಮಿ ಪ್ಲಸ್ 10ನೇ ಭಾವದ ಸ್ವಾಮಿ, ಇವನು 4ನೇ ಭಾವದ ಸ್ವಾಮಿ ಪ್ಲಸ್ 7ನೇ ಭಾವದ ಸ್ವಾಮಿ. ಈಗ ಆಲ್ರೆಡಿ ನಾನು ನಿಮಗೆ 1ನೇ ಭಾವದ ಫಲವನ್ನು ಹೇಳಿದ್ದೀನಿ, 7ನೇ ಭಾವದ ಫಲವನ್ನು ಹೇಳಿದ್ದೀನಿ, 4ನೇ ಭಾವದ ಫಲವನ್ನು ಹೇಳಿದ್ದೀನಿ, 10ನೇ ಭಾವದ ಫಲವನ್ನು ಹೇಳಬೇಕು ನಾನು ನಿಮಗೆ. ನೋಡಿ, ನೀವು ಮಾಡುವಂತ ಕೆಲಸ ನಿಮ್ಗೆ ಬಹಳ ಇಷ್ಟ ಆಗುತ್ತೆ, ಕೆಲಸದ ವಿಧಾನ ಇಷ್ಟ ಆಗುತ್ತೆ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ, ತಂದೆ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಮಾನ, ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿಯನ್ನ ನೀವು ಪಡಿತೀರಿ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದು 10ನೇ ಭಾವದ ಫಲ. ನೋಡಿ, ಬುಧ ಮತ್ತು ಗುರುವಿನ ಯುತಿಯನ್ನ ನೋಡಿ,
ಇಲ್ಲಿ 2 ರಾಜಯೋಗ ಆಗ್ತಾವ. ಒಂದು ಹಂಸ ಮಹಾಪುರುಷ ರಾಜಯೋಗ, ದೊಡ್ಡ ಯೋಗ ಇದು. ಇನ್ನೊಂದು ಜ್ಞಾನ ಯೋಗ. ನೋಡಿ, ಪಂಚಮಹಾಪುರುಷ ರಾಜಯೋಗಗಳು 5 ಗ್ರಹಗಳಿಂದ ಆಗ್ತವೆ. ರಾಹು, ಕೇತು, ಸೂರ್ಯ, ಚಂದ್ರನ್ ಬಿಟ್ಟು 5 ಗ್ರಹಗಳಿಂದ ಆಗ್ತಾವೆ. ಶನಿಯಿಂದ ಸಸ, ಬುಧನಿಂದ ಭದ್ರ, ಶುಕ್ರನಿಂದ ಮಾಲವ್ಯ, ಕುಜನಿಂದ ರುಚಕ, ಗುರುನಿಂದ ಹಂಸ ಮಹಾಪುರುಷ ರಾಜಯೋಗ ಆಗುತ್ತೆ. ಯಾರ ಜಾತಕದಲ್ಲಿ ಹಂಸ ಮಹಾಪುರುಷ ರಾಜಯೋಗ ಅವರ ನಡತೆ, ಅವರ ಜ್ಞಾನ, ಬುದ್ಧಿವಂತಿಕೆ, ಯಶಸ್ಸು, ಕೀರ್ತಿ, ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ತೀವಿ ನಾವು. ಹಂಸ ಮಹಾಪುರುಷ ರಾಜಯೋಗ ಅತಿ ದೊಡ್ಡ ರಾಜಯೋಗ. ಹೌದು, ಅವರು ಒಳ್ಳೆತನವನ್ನು ಬೀಸುತ್ತಾರೆ ಹೊರತು ಒಳ್ಳೆತನದಿಂದ ಜೀವನ ನಡೆಸ್ತಾರೆ, ನೀತಿಯಿಂದ ಜೀವನ ನಡೆಸ್ತಾರೆ, ವಿಪರೀತ ಬುದ್ಧಿವಂತರಾಗಿರ್ತಾರೆ. ಜ್ಞಾನವನ್ನು ಇವರು ಉಪಯೋಗಿಸಿಕೊಂಡು ಹಣವನ್ನು ಗಳಿಸ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ನೋಡಿ, ಪಂಚಮಹಾಪುರುಷ ರಾಜಯೋಗ ಆಗುವುದು ಬಹಳ ಬಹಳ ರೇರುದು. ನೀವು ಹಿಂದಿನ ಜನ್ಮದಲ್ಲಿ ಅದು ಯಾವ ಪುಣ್ಯ ಮಾಡಿದ್ರೆ ಗೊತ್ತಿಲ್ಲ, ಇಲ್ಲ ಹಂಸ ಮಹಾಪುರುಷ ರಾಜಯೋಗದಲ್ಲಿ ಹುಟ್ಟಿದ್ದೀರಾ. ಎಸ್ಪೆಷಲಿ ಜ್ಞಾನ ಯೋಗ ಬಹಳ ನಿಮ್ಮನ್ನು ವಿಪರೀತ ಬುದ್ಧಿವಂತ, ವಿಪರೀತ ಜ್ಞಾನವಂತ ಮಾಡಿದ್ದೇ ಈ ಜ್ಞಾನ ಯೋಗ. ಹೌದು, ಅದು 10ನೇ ಭಾವದಲ್ಲಿ ನೀವು ಕೆಲಸದಿಂದ ನಿಮ್ಮನ್ನು 100% ಇವತ್ತಿನ ನಾಳೆ ಯಾರಾದರೂ ಗುರುತಿಸ್ತಾರೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು, ಒಳ್ಳೆ ಹೆಸರು ಮಾಡ್ತೀರಿ, ಕೀರ್ತಿ ಮಾಡ್ತೀರಿ, ಆರೋಗ್ಯವಂತರಾಗಿರ್ತೀರಿ, ಒಳ್ಳೆ ಹೆಸರನ್ನ ಮಾಡ್ಕೊಳ್ಳೋದಲ್ಲದೆ ಶಿಸ್ತಿನಿಂದ ಬದುಕ್ತೀರಿ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಹೌದು, ಶಿಸ್ತಿನಿಂದ ಬದುಕನ್ನು ಬದುಕ್ತೀರಿ, ನೀತಿಯಿಂದ ಬದುಕನ್ನು ಬದುಕ್ತೀರಿ, ರೀತಿಯಿಂದ ಬದುಕನ್ನು ಬದುಕ್ತೀರಿ, 4 ಜನ ನೋಡುವಂದು ಬದುಕ್ತೀರಿ. ಯಾರ ಜಾತಕದಲ್ಲಿ ಹಂಸ ಮಹಾಪುರುಷ ರಾಜಯೋಗ, ಜ್ಞಾನ ಯೋಗ ಗೊತ್ತು, ಅವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲೇ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಎತ್ತರ ಸ್ಥಾನದಲ್ಲಿರ್ತಾರೆ, ಬಹಳ ಸುಖಮಯವನ್ನು ಜೀವನ ಸಾಗಿಸ್ತಾರೆ, ಬಹಳ ಒಳ್ಳೆ ಹೆಸರನ್ನ ಮಾಡ್ತಾರೆ ಅಂತ ಕಾಳಿದಾಸರು ತಮ್ಮ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಹೌದು, ಕಾಳಿದಾಸರ ಗ್ರಂಥವನ್ನ ನೀವು ನೋಡಬೇಕು. ಸುಪರ್ಬಿಟಿಸ್. ಸೊ ಭಾರಿ ದೊಡ್ಡ ರಾಜಯೋಗ. ಹೌದು, ಬಹಳ ದೊಡ್ಡ ರಾಜಯೋಗ. ನೋಡಿ ಅರುಣ್ ಕುಮಾರ್ ಅವರೇ, ಅಸ್ಥಿಲಿಂಗ ದೋಷ ನೋಡಿ, ಇಲ್ಲಿ ಕುಜ ಅಸ್ತಂಗತ ಆಗಿದ್ದಾನೆ. ನಿಜವಾಗ್ಲೂ ಹೇಳ್ತೀನಿ, ಇವನನ್ನ ನೀವು 7 ಕ್ಯಾರೆಟ್ ಹವಳ ನನ್ನ ಹತ್ರ ಸಿಗುತ್ತೆ, 9 ದಿನ ಪೂಜೆ ಮಾಡಿಕೊಡ್ತೀನಿ ನಾನು ನಿಮಗೆ. ಅಪ್ಪಿತಪ್ಪಿ 7 ಕ್ಯಾರೆಟ್ ಹವಳ ಹಾಕೊಂಡ್ಬಿಟ್ರೆ 100 ಅಲ್ಲ, ನಾನು 1000% ಹೇಳ್ತೀನಿ, ಎದ್ದು ಬಿಡ್ತೀರಾ. ಅದು ಯಾವಾಗ ಹೇಳ್ತೀರಾ ಗೊತ್ತಿಲ್ಲ, ಸಡನ್ ಆಗಿ ಹೇಳ್ತೀರಾ, ಬಹಳ ಸಡನ್ ಆಗಿ ಹೇಳ್ತೀರಾ ನೀವು. ನೋಡಿ, ಇವನು 2 ಮತ್ತು 9ನೇ ಭಾವದ ಸ್ವಾಮಿ. 7 ಕ್ಯಾರೆಟ್ ಹವಳ ಹಾಕ್ಲೇಬೇಕು ನೀವು. ಒಳ್ಳೆ ವ್ಯವಹಾರಸ್ಥರಾಗ್ತೀರಿ, ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ, ಒಳ್ಳೆ ನಡವಳಿಕೆ ಇರುತ್ತೆ, ದುಡ್ಡಿನ ಒಳಹರಿವು ಹೊರಹರಿವು ವ್ಯತ್ಯಾಸ ಆಗುವುದಿಲ್ಲ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ, ಮನೆಯಲ್ಲಿ ಶಾಂತಿ ತಗೊಂಡ್ಬರ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಊಟದ ವಿಚಾರದಲ್ಲಿ ಸ್ವಚ್ಛಂದ ಬರೀತೀರಿ, ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ, ಪರಿವಾರದ ಸ್ಥಿತಿಯನ್ನು ಎತ್ತಿಕೊಂಡು ಹೋಗ್ತೀರಿ, ಇನಿಷಿಯಲಿ ವೆಲ್ ಸ್ಟಡೀಸ್ ಮಾಡಿರ್ತೀರಿ, ಮಾತಿನಲ್ಲಿ ವಚನತ್ವ ಇರುತ್ತೆ, ಮಾತಿನಲ್ಲಿ ದಾಟಿ ಇರುತ್ತೆ, ಅದು ಅಲ್ಲದೆ ಮಾತಿನಲ್ಲಿ ಸಂಸ್ಕಾರ ಹಾಗೂ ನೆಮ್ಮದಿಯನ್ನು ತಗೊಂಡ್ಬರ್ತೀರಿ. ಇದು 2ನೇ ಭಾವದ ಫಲ. ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆ, ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ, ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಗೆಲುವು ಸದಾ ನಿಮ್ಮದಾಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಸಂಬಂಧಿಗಳಿಂದ ಸಹಾಯ ತಗೋತೀರಿ, ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ, ಬಹಳ ಲಕ್ಕಿಯಾಗಿರ್ತೀರಿ, ಪುಣ್ಯದ ಕೆಲಸ ಮಾಡ್ತೀರಿ, ಅದು ಅಲ್ಲದೆ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಆದರೆ 7 ಕ್ಯಾರೆಟ್ ಹವಳ
ಹೌದು, 9 ದಿನ ಜಪ ಆಗ್ಬೇಕದು. ನಾನು ಜಪ ಮಾಡಿ ಕಳಿಸ್ತೀನಿ ಅರುಣ್ ಕುಮಾರ್ ಅವರೇ, 100% ಒಳ್ಳೇದಾಗುತ್ತೆ ನಿಮಗೆ. ಹೌದು ನೋಡಿ, ಆಕಸ್ಮಿಕ ರಾಜಯೋಗ ಅಂತ ಕರಿತೀವಿ ನಾವು. ಆಕಸ್ಮಿಕ ರಾಜಯೋಗ ಪ್ಲಸ್ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ. ಇಲ್ಲ ಇವ್ರೆ ನೀವು 7 ಕ್ಯಾರೆಕ್ಟ್ ಅವಳ ಹಾಕೊಂಡ್ರೆ ಆಕಸ್ಮಿಕ ರಾಜಯೋಗ. ದೇವೇಗೌಡರಿಗೆ ಆಕಸ್ಮಿಕ ರಾಜಯೋಗ, ಸಡನ್ ಆಗಿ ಪ್ರಧಾನಮಂತ್ರಿ ಆದ್ರು. ಬೊಮ್ಮಾಯಿ ಅವರಿಗೆ ಸಡನ್ ಆಗಿ ಆಕಸ್ಮಿಕ ರಾಜಯೋಗ. ಗಣೇಶ ಆಕಸ್ಮಿಕ ರಾಜಯೋಗ, ಗಣೇಶ್ ಫಿಲ್ಮ್ ಆಕ್ಟರ್. ಹೌದು. ಅಕ್ಷಯ್ ಕುಮಾರ್ ಆಕಸ್ಮಿಕ ರಾಜಯೋಗ. ಕಾರ್ತಿಕೇಯನ್ ಆಕಸ್ಮಿಕ ರಾಜಯೋಗ. ಇಲ್ಲ, ನೀವು ಆಕಸ್ಮಿಕವಾದ ರಾಜಯೋಗ ಏನಿದೆಯಲ್ಲ ಅದು ಬಹಳ ಎತ್ತರಕ್ಕೆ ತಗೊಂಡು ಹೋಗುತ್ತೆ ನಿಮ್ಮನ್ನ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗನೂ ಅಷ್ಟೇ, ನಿಮಗೆ ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ, ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀವಿ. ಹೌದು, ಕಟ್ಟಿಟ್ಟ ಬುತ್ತಿ. ಯಾರ ಜಾತಕದಲ್ಲಿ 2 ರಾಜಯೋಗ ಆಗ್ತವ್ರು, ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದೆಂದರೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥಕ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು. ಅದು ಅಲ್ಲದೆ ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನ ಪಡ್ಕೊಂಡಿರ್ತೀರಿ, ಬಹಳ ಎತ್ತರ ಸ್ಥಾನದಲ್ಲಿ ಹೋಗ್ತೀರಿ, ಬಹಳ ಜೀವನದಲ್ಲಿ ಸುಖವನ್ನು ಅನುಭವಿಸ್ತೀರಿ ಅಂತ ಯೋಗ ಚಂದ್ರಿಕೆ ಹಾಗೂ ಯೋಗ ಸುಧಾ ಅನ್ನೋ ಬುಕ್ಕಿನಲ್ಲಿ, ಗ್ರಂಥದಲ್ಲಿ ಬಹಳ ಚಂದ ವರ್ಣನೆಯನ್ನು ಕೊಟ್ಟಿದ್ದಾರೆ ಇವೆರಡರ ಬಗ್ಗೆ. ಹೌದು, ದಯವಿಟ್ಟು 7 ಕ್ಯಾರೆಟ್ ಹವಳ ಹಾಕೊಳ್ಳಿ. ನೋಡಿ ಇಲ್ಲಿ ಎಷ್ಟು ವಿಚಿತ್ರ ಅಂದ್ರೆ, ಶುಕ್ರ ಶನಿ ವಿರೋಧಿಗಳು 12ನೇ ಭಾವದಲ್ಲಿ ಬಂದು ಕೂತಿದ್ದಾರೆ. ವಿಪರೀತ ರಾಜಯೋಗ. ಒಂದು ಹೇಳ್ತೀನಿ ಸರ್, ಯಾರ ಜಾತಕದಲ್ಲಿ ವಿಪರೀತ ರಾಜಯೋಗ ಆಗುತ್ತೋ ಅವ್ರು ಇವತ್ತಿಲ್ಲ ಹೆಸರು ಮಾಡೇ ಮಾಡ್ತಾರೆ. ಎಕ್ಸಾಂಪಲ್ ನಾನೇ, ನನಗೂ 2 ಗ್ರಹಗಳನ್ನು ವಿಪರೀತ ರಾಜಯೋಗ ಆಗಿದೆ. ಹೌದು, ಅವ್ರ ಹೆಸರು ಮಾಡೇ ಮಾಡ್ತಾರೆ. ವಿಪರೀತ ರಾಜಯೋಗ ಕಾಯಬೇಕಷ್ಟೇ. ವಿ ಹ್ಯಾವ್ ಟು ಪೇಷನ್ಸ್. ಇದೊಂದು ವಿಚಿತ್ರ ಯೋಗ, ಅಲ್ಟಿಮೇಟ್ ಯೋಗ, ಒಂದು ವಂಡರ್ಫುಲ್ ಯೋಗ ಇದು ವಿಪರೀತ ರಾಜಯೋಗ. ಅರ್ಜುನ್ ದಟ್ ನಾನೀಗ 18 ವರ್ಷ ಹಿಡಿತೀನಿ ಕ್ಯಾಲ್ಕುಲೇಷನ್ಗೆ ಅಂತ. ಅರ್ಜುನ್ ದಟ್ 18 ವರ್ಷ ಇದೆ ಅನ್ಕೊಳ್ಳಿ. ಇವರು ಶುಕ್ರನ ದಶೆ ಅಥವಾ ಶನಿ ದಶೆ ಡಿವೈಡೆಡ್ ಬೈ 3 6 ಮಾಡಿ 6 ವರ್ಷ ವಿಪರೀತ ಕಷ್ಟವನ್ನು ಅನುಭವಿಸ್ತೀರಿ. ಅದ್ಯಾವ ಲೆವೆಲ್ ಕಷ್ಟ ಅನುಭವಿಸ್ತಿರೋ ಗೊತ್ತಿಲ್ಲ. ಅನ್ಲಿಮಿಟೆಡ್ ಕಷ್ಟ ಅನುಭವಿಸ್ತೀರಿ. ನರಕ ಮನೆಯಲ್ಲೇ ಬಂದು ಕೂತಿದೆ ಅನ್ಬೇಕು, ನರಕ ನಮ್ಮ ಮನೆ ಪಕ್ಕಕ್ಕೆ ಇದೆ ಅನ್ಬೇಕು, ಇಲ್ಲ ನರಕದಲ್ಲೇ ನಾನಿಗೆ ಅನ್ಕೋಬೇಕು. ಅಷ್ಟು ಕಷ್ಟ ಕೊಡ್ತಾನೆ. 6 ವರ್ಷ ರಿಲ್ಯಾಕ್ಸೇಷನ್ ಕೊಡ್ತಾನೆ. 6 ವರ್ಷ ಅನ್ಲಿಮಿಟೆಡ್ ಲಾಭ. ಅನ್ಲಿಮಿಟೆಡ್ ಲಾಭ ಅಂದ್ರೆ ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ. ಮುಟ್ಟಿದ್ದೆಲ್ಲ ವಜ್ರ ಹೊಡೆದ್ರೆ ನಡೆದಿದ್ದೆಲ್ಲ ಚಿನ್ನದ ದಾರಿ ಅಂತ ಹೇಳ್ಬೋದು. ಜೀವ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ, ಸಂಪತ್ತು, ಯಶಸ್ಸು, ಕೀರ್ತಿ, ಐಶ್ವರ್ಯ, ಸ್ಥಾನ, ಮಾನ, ಜ್ಞಾನ, ವಿದ್ಯೆ, ಬುದ್ಧಿ ಎಲ್ಲವನ್ನೂ ಈ 6 ವರ್ಷದಲ್ಲಿ ಪಡ್ಕೊಂಡ್ಬಿಡ್ತೀರಿ. ದಟ್ ಈಸ್ ಅನ್ಲಿಮಿಟೆಡ್. ಹಾಗಾಗಿನೇ ವಿಪರೀತ ಕಷ್ಟ, ವಿಪರೀತ ಫಲವನ್ನು ಕೊಡುವಂತ ಯೋಗವನ್ನೇ ವಿಪರೀತ ರಾಜಯೋಗ ಅಂತ ಕರಿತೀವಿ ನಾವು. ಯಾವ ಗ್ರಹ ಶಾಂತಿಯ ಅವಶ್ಯಕತೆ ನಿಮಗಿಲ್ಲ ಇಲ್ಲಿ, ನಾವೊಂದು ಮಾತು ಹೇಳ್ಬೋದು. ಹೌದು, ಬಟ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಬೇಕು. ನಾನು ಅದಕ್ಕೆ ದಾರಿ ಮಾಡ್ಕೊಡ್ತೀನಿ ನಿಮಗೆ. ನೋಡಿ, ಕುಜ ಅಸ್ತಂಗತ ಆಗಿದ್ದೇನೆ. 7 ಕ್ಯಾರೆಟ್ ಹಾಕೊಳ್ಳಿ. ನೋಡಿ, 1 4 7 10. 10ನೇ ಮನೆಯಲ್ಲಿ ಗುರು, 4ನೇ ಮನೆಯಲ್ಲಿ ಚಂದ್ರ. ಹಾಗಾಗಿ ಗಜಕೇಶರಿ ಯೋಗ ಇಲ್ಲಿ ಆಗಿದೆ. ದೊಡ್ಡ ರಾಜಯೋಗ ಇದು. ವೃಷಭ ಶೆಟ್ಟಿ ಗಜಕೇಸರಿ ಯೋಗ. ಸಡನ್ ಆಗಿ ಗೆದ್ಬಿಟ್ಟ. ಮೋದಿಜಿ ಗಜಕೇಸರಿ ಯೋಗ. ಎನ್ ಟಿ ರಾಮು ಗಜಕೇಸರಿ ಯೋಗ. ರಜನಿಕಾಂತ್ ಗಜಕೇಸರಿ ಯೋಗ. ಯಶ್ ಗಜಕೇಸರಿ ಯೋಗ. ಯಶ್ ಅವರು ಈ ರಾಜಯೋಗ ಏನಿದೆಯಲ್ಲ, ಗಜಕೇಸರಿ ಯೋಗ ಬಹಳ ದೊಡ್ಡ ರಾಜಯೋಗ. ಹೌದು, ಇದು ಯಾವತ್ತು ಯಾವಾಗ ಏನು ಕ್ಲಿಕ್ ಆಗುತ್ತೆ ಅಂತ ಹೇಳಕ್ಕಾಗತ್ತಲ್ಲ. ಆದ್ರೆ ಗಜಕೇಸರಿ ಯೋಗದಲ್ಲಿ ಹುಟ್ಟಿದವರು ಬಹಳ ಪರಿಶ್ರಮಿಗಳಿರ್ತಾರೆ, ಬಹಳ ಬುದ್ಧಿವಂತರಿರ್ತಾರೆ, ಹಾರ್ಡ್ ವರ್ಕರ್ ಇರ್ತಾರೆ.
ಯಾರ ಜಾತಕದಲ್ಲಿ ಗಜಕೇಸರಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದರಿಂದ ಒಳ್ಳೆ ಸಂಪತ್ತು, ಒಳ್ಳೆ ಹೆಸರು, ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡುತ್ತೆ. ಕೀರ್ತಿ ಅಂಕರು ಮುಂದೆ ಬರುತ್ತೆ ಗಜಕೇಸರಿ ಯೋಗ. ಹೌದು, ಹೆಸರು ಮಾಡೇ ಮಾಡ್ತೀರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನೀವು ಮಾಡ್ಕೋಬೇಕಾಗಿದ್ದು ಇಷ್ಟ ಏನಪ್ಪಾ ಅಂದ್ರೆ ನಾಗ ಪ್ರತಿಷ್ಠಾಪನೆ ಪ್ಲಸ್ ಗೋಮುಖ ಪ್ರಸವ ಪೂಜೆ. ಹೌದು, ನಾಗ ಪ್ರತಿಷ್ಠಾಪನೆ, ಗೋಮುಖ ಪ್ರಸವ ಪೂಜೆ ಮಾಡ್ಕೋಬೇಕು. ನೋಡಿ, ಶನಿ ವಿಪರೀತ ರಾಜ್ಯ ಯೋಗದಲ್ಲಿದ್ದಾನೆ. ಸೀದಾ ನಿಮ್ಮ 2ನೇ ಭಾವ ನೋಡ್ತಾನೆ, ಸೀದಾ ನಿಮ್ಮ 6ನೇ ಭಾವ ನೋಡ್ತಾನೆ, ಸೀದಾ ನಿಮ್ಮ 9ನೇ ಭಾವ ನೋಡ್ತಾನೆ. ಶನಿ ಲೇಟೆಸ್ಟು, ಪರ್ಫೆಕ್ಟು, ಪರ್ಮನೆಂಟು. 12ರಲ್ಲಿ ವಿದೇಶಿ ಯೋಗ ಕೊಡ್ತಾನೆ, 2ರಲ್ಲಿ ಒಳ್ಳೆ ವ್ಯವಹಾರ ಕೊಡ್ತಾನೆ, 6ರಲ್ಲಿ ಶತ್ರುಗಳನ್ನ ನಾಶ ಮಾಡ್ತಾನೆ, 9ರಲ್ಲಿ ಒಳ್ಳೆ ಫ್ಯೂಚರ್ ಕೊಡ್ತಾನೆ. ಅದೇ ರೀತಿ ಗುರು ನಿಮ್ಮ 2ನೇ ಭಾವ ನೋಡ್ತಾನೆ, ಒಳ್ಳೆ ವ್ಯವಹಾರಸ್ಥರಾಗ್ತೀರಿ. 4ನೇ ಭಾವ ನೋಡ್ತಾನೆ ಹಾಗೂ ನಿಮ್ಮ 6ನೇ ಭಾವ ನೋಡ್ತಾನೆ. 4ರಲ್ಲಿ ಒಳ್ಳೆ ಜೀವನ ಕೊಡ್ತಾನೆ, 10ರಲ್ಲಿ ಒಳ್ಳೆ ಕೆಲಸ ಕೊಡ್ತಾನೆ. ಅದೇ ಕುಜ ನೋಡಿ ಸೀದಾ ನಿಮ್ಗೆ 2ನೇ ಭಾವ ನೋಡ್ತಾನೆ, ಹಣ ಅಂಕ ಗಳಿಸ್ತಾರೆ, ನೀವು ಪ್ರೀತಿ ಗಳಿಸ್ತಾರೆ. 5ನೇ ಭಾವ ನೋಡ್ತಾನೆ ಪ್ಲಸ್ 6ನೇ ಭಾವ ನೋಡ್ತಾನೆ. ಕಷ್ಟ ಕಡಿಮೆ ನಿಮ್ಗೆ. ಹೌದು, ಬಹಳ ಒಳ್ಳೆ ಜಾತಕ ನಿಮ್ದು, ಶ್ರೇಷ್ಠ ಜಾತಕ ಅಂದ್ರೂ ಡೀಲ. ಹೌದು, ನಿಮಗೆ ಬೇಕಾಗಿದ್ದು ನಾಗ ಪ್ರತಿಷ್ಠಾಪನೆ, ಗೋಮುಖ ಪ್ರಸವ, ಗೋಮುಖ ಪ್ರಸವ ಪ್ಲಸ್ 7 ಕ್ಯಾರೆಟ್ ಹವಳ. ಇಷ್ಟು ಮಾಡ್ಕೊಂಡ್ಬಿಟ್ರೆ ನೀವು 100% ಬೆಳೆದು ಬಿಡ್ತೀರಾ ಅಂತ ಹೇಳ್ತಾ ಮುಂದಿನ ಜಾತಕಕ್ಕೆ ಹೋಗ್ತಾ ಇದೆ. ಯಾವುದು? ನಿಮ್ಮ ದಾಂಪತ್ಯ ಹೇಗಿರುತ್ತೆ, ದಾಂಪತ್ಯದ ನಂತರ ಜೀವನ ಹೇಗಿರುತ್ತೆ. 100% ಚೆನ್ನಾಗಿರುತ್ತೆ. ಹೌದು, 100%. ನೋಡಿ, ಯಾರ ಜಾತಕದಲ್ಲಿ ಗಜಕೇಸರಿ ಯೋಗ ಆಗುತ್ತೋ ಅವನು ಬೇರೆ ಜಾತಕ ನೋಡಬಾರ್ದು. ಮತ್ತೆ ಹೌದು, ಡಿವಿಷನ್ಸ್ ನೋಡಬಾರ್ದು ಅಂತ ಹೇಳ್ತಾರೆ ಶಾಸ್ತ್ರ. ನೋಡಿ, ಬುದ್ಧಿಯಿಂದ ಜೀವನ ನಡೆಸ್ತಾ ಇದ್ದೀರಿ, ಒಳ್ಳೆ ಹೆಸರು ಮಾಡ್ತೀರಿ. 9ನೇ ಮನೆಯಲ್ಲಿ ಬುಧ, ಸೂಪರ್, ಎಕ್ಸ್ಟ್ರಾರ್ಡಿನರಿ. ಕೆಲಸದಲ್ಲಿ ಗಂಡೆ ಕಾಣ್ತೀರಿ ಅಂತ ಹೇಳ್ತಾ ಇದೆ. ಗುರುದಶ ಮುಗಿದಿದೆ, ವಿಪರೀತ ರಾಜಯೋಗದಲ್ಲಿ ಇದ್ದಾರೆ. ಇಷ್ಟೇ ಸರ್. ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ, ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಪ್ಲಸ್ 7 ಕ್ಯಾರೆಟ್ ಹವಳವನ್ನು ಧರಿಸ್ಕೊಳ್ಳಿ ಅಂತ ಹೇಳ್ತಾ ಜಾತಕದ ವಿಶ್ಲೇಷಣೆ ಮುಗಿಸ್ತದೆ. ನಮಸ್ಕಾರ.